ಸಂಪೂರ್ಣವಾಗಿ ಭರ್ತಿಗೊಂಡಿದೆ ಕೃಷ್ಣರಾಜ ಸಾಗರ ಜಲಾಶಯ. ಇವತ್ತು ಕಾವೇರಿಗೆ ಭಾಗೀನವನ್ನ ಅರ್ಪಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಬೆಳಗ್ಗೆ 10:30 ಅಭಿಜಿತ್ ಮುಹೂರ್ತದಲ್ಲಿ ಭಾಗೀನ ಅರ್ಪಣೆ ಮಾಡಲಿದ್ದಾರೆ. ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ನಡೆಯಲಿದೆ ಪೂಜಾ ಕೈಂಕರ್ಯ. ಭಾಗೀನ ಅರ್ಪಿಸಿ ಕಾವೇರಿ ಮಾತೆಗೆ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಸಿದ್ದರಾಮಯ್ಯ ಅವರು. ಮೊದಲ ಬಾರಿಗೆ ಜೂನ್ ತಿಂಗಳಿನಲ್ಲಿ ಕೆಆರ್ಎಸ್ ಜಲಾಶಯ ಭರ್ತಿಯಾಗ್ತಾ ಇದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂಗೆ ಭಾಗೀನವನ್ನ ಅರ್ಪಿಸಲಿದ್ದಾರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು. ಶನಿವಾರವೇ ಇನ್ನು ಗರಿಷ್ಠ 124 ಅಡಿಗೆ ತಲುಪಿದೆ ಕೆಆರ್ಎಸ್ ಅಣೆಕಟ್ಟೆಯಲ್ಲಿನ ನೀರಿನ ಮಟ್ಟ. ದಶಕಗಳ ಬಳಿಕವಾಗಿ ಜೂನ್ನಲ್ಲೇ ಡ್ಯಾಮ್ ಭರ್ತಿಯಾಗುವುದಿಲ್ಲ. ಭಾಗೀನ ಸಮರ್ಪಣೆಯ ಹಿನ್ನೆಲೆಯಲ್ಲಿ ಪೂಜಾ ಸ್ಥಳದಲ್ಲಿ ಭಾರಿ ಶೃಂಗಾರವನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ರೈತರಲ್ಲಿ ಸಂಭ್ರಮ ಕೂಡ ಇದೆ. ಜೂನ್ ಆರಂಭದಿಂದ ಅಬ್ಬರಿಸ್ತಾ ಇದೆ ಈಗಾಗಲೇ ಮುಂಗಾರು ಮಳೆಯಿಂದಾಗಿ. ಯಾಕೆ ಜೂನ್ನಲ್ಲೇ ಈಗಾಗಲೇ ತುಂಬಿಕೊಂಡಿದೆ ಅಂದರೆ ಮೇ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಮಳೆಯಾಯಿತು. ಜೂನ್ ಪ್ರಾರಂಭದಿಂದಲೂ ಕೂಡ ಮಳೆ ಆಗ್ತಾ ಇದೆ. ಸೊ ಮೇ ತಿಂಗಳಲ್ಲಿ ಇಷ್ಟರ ಮಟ್ಟಿಗೆ ಮಳೆ ಆಗಿದ್ದು ಈ ವರ್ಷ ಇರಬಹುದು. ಜಾಸ್ತಿ ಹೆಚ್ಚಿನ ಮಟ್ಟದಲ್ಲಿ ಮಳೆಯಾಗಿದ್ದು ಈ ವರ್ಷನೇ ಇರಬಹುದು. ಆದರೆ ಕಳೆದ ಬಾರಿಗೆ ಹೋಲಿಸಿದ್ರೆ, ಕಳೆದ ವರ್ಷಗಳಿಗೆ ಕಂಪೇರ್ ಮಾಡಿದರೆ, ಸೊ ಈ ವರ್ಷ ಒಂದು ಸ್ವಲ್ಪ ಮೇ ತಿಂಗಳಲ್ಲೇ ಆರಂಭ ಆಗಿದ್ರಿಂದಾಗಿ ಅಥವಾ ಮಳೆಯ ಪ್ರಮಾಣ ಜಾಸ್ತಿ ಆಗಿತ್ತು. ಸೊ ಆ ಕಾರಣವಾಗಿ ಜೂನ್ನಲ್ಲಿ ಭರ್ತಿಯಾಗಿದೆ. ಈಗಾಗಲೇ ಭಾರಿ ಶೃಂಗಾರವನ್ನು ಕೂಡ ಮಾಡಲಾಗಿದೆ. ಯಾಕೆಂದರೆ ಭಾಗೀನವನ್ನು ಅರ್ಪಿಸಲಿಕ್ಕೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಬರ್ತಿದ್ದಾರೆ. ಅವನ ಕಾರಣವಾಗಿ ಈಗಾಗಲೇ ಬಹಳಷ್ಟು ಅಲಂಕಾರವನ್ನು ಕೂಡ ಈಗಾಗಲೇ ಅಲ್ಲಿ ಲೈಟಿಂಗ್ ವ್ಯವಸ್ಥೆಗಳನ್ನು ಮಾಡುವಂಥದ್ದು ಈ ರೀತಿಯಾಗಿ ಇದ್ದೇ ಇರುತ್ತೆ ಸಂಭ್ರಮ. ರೈತರಲ್ಲೂ ಕೂಡ ಸಂಭ್ರಮ ಇದೆ. ಜೂನ್ ಆರಂಭದಿಂದ ಅಬ್ಬರಿಸ್ತಾ ಇದೆ. ಮುಂಗಾರು ಮಳೆಯಿಂದಾಗಿ ಜೂನ್ ತಿಂಗಳಲ್ಲೇ ಕೆಆರ್ಎಸ್ ಡ್ಯಾಮ್ 124.80 ಅಡಿ ಭರ್ತಿಯಾಗಿದೆ. ಹೀಗಾಗಿ ಜೂನ್ 28 ಶನಿವಾರವೇ ಡ್ಯಾಮ್ ಭರ್ತಿಯಾಗಿದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೆಆರ್ಎಸ್ ಡ್ಯಾಮ್ಗೆ ಭಾಗೀನವನ್ನು ಅರ್ಪಿಸಲಿದ್ದಾರೆ. ವೇದ ಬ್ರಹ್ಮ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಗಳು ಕೂಡ ಇವತ್ತು ಆಗುತ್ತೆ. ಸೋಮವಾರ ಬೆಳಗ್ಗೆ ಆಗಮಿಸಲಿದ್ದಾರೆ ಸಿದ್ದರಾಮಯ್ಯ ಅವರು. ಅಂದರೆ ಇವತ್ತು ಮಧ್ಯಾಹ್ನ 12 ಗಂಟೆಯ ಅಭಿಜಿತ್ ಮುಹೂರ್ತದಲ್ಲಿ ಅಣೆಕಟ್ಟೆಯ ಮಧ್ಯಭಾಗದಲ್ಲಿನ ಕಾವೇರಿ ಮಾತೆಯ ಪ್ರತಿಮೆಗೆ ಪೂಜೆಯನ್ನು ಫಸ್ಟ್ ಸಲ್ಲಿಸಿ ಅಣೆಕಟ್ಟೆಗೆ ಭಾಗೀನವನ್ನು ಅರ್ಪಿಸ್ತಾರೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ, ಎನ್.ಎಸ್. ಬೋಸರಾಜು, ಕೆ. ವೆಂಕಟೇಶ್, ಸ್ಥಳೀಯ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಹಾಗೂ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಪಾಲ್ಗೊಳ್ತಾ ಇದ್ದಾರೆ. ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅಣೆಕಟ್ಟೆ ಬಳಿಯಲ್ಲಿ ಸಂಭ್ರಮ ಕೂಡ ಈಗಾಗಲೇ ಮನೆ ಮಾಡಿದೆ. ಡ್ಯಾಮನ್ನು ಮದುವಣಗಿತ್ತಿಯಂತೆ ಶೃಂಗಾರ ಕೂಡ ಗೊಳಿಸಲಾಗಿದೆ. ಅಣೆಕಟ್ಟೆ ಮೇಲ್ಭಾಗದಲ್ಲಿನ ಗೋಡೆಗಳಿಗೆ ಸುಣ್ಣ ಬಣ್ಣ ಬಳಿದು ಕನ್ನಡ ಬಾವುಟವನ್ನು ಕಟ್ಟಿ ತೋರಣಗಳಿಂದ ಕೂಡ ಸಿಂಗಾರವನ್ನು ಮಾಡಲಾಗಿದೆ. ಈಗ ಯಾವುದೇ ಒಂದು ಕಾರ್ಯಕ್ರಮ ಅಂತಂದ್ರೂ ಕೂಡ ಅಲ್ಲಿ ಹೂ ಇದ್ದೇ ಇರಬೇಕು. ಮೊದಲ ಪ್ರಾಶಸ್ತ್ಯ ಅಥವಾ ಸ್ಥಾನವನ್ನು ಗಳಿಸ್ಕೊಳ್ಳುವಂಥದ್ದು ಯಾವುದೇ ಕಾರ್ಯಕ್ರಮಗಳಲ್ಲಿ ಹೂ ಇರ್ಬೋದು. ಸೊ ಕಂಪ್ಲೀಟ್ ಆಗಿ ಡ್ಯಾಮನ್ನು ಹೂವುಗಳಿಂದ ಈಗಾಗಲೇ ಕೆಆರ್ಎಸ್ ಅನ್ನು ಕೂಡ ಅಲಂಕಾರ ಮಾಡಲಾಗಿರುವಂಥದ್ದು. ಜೊತೆಗೆ ಕಂಪ್ಲೀಟ್ ಆಗಿ ಲೈಟಿಂಗ್ಸನ್ನು ಕೂಡ ಹಾಕಲಾಗಿದೆ. ಜೊತೆಗೆ ಸುಣ್ಣ ಬಣ್ಣ ಎಲ್ಲ ಬಳಿದಿದ್ದಾರೆ. ಈಗಾಗಲೇ ಕನ್ನಡ ಬಾವುಟವನ್ನು ಕೂಡ ಕಟ್ಟಲಾಗಿದೆ, ತೋರಣಗಳಿಂದ ಸಿಂಗರಿಸಲಾಗಿದೆ. ಸಚಿವ ಸಂಪುಟದ ಸದಸ್ಯರು, ಶಾಸಕರು ಭಾಗೀನವನ್ನು ಇವತ್ತು ಅರ್ಪಿಸಲಿದ್ದಾರೆ. ಸೊ ಆ ಒಂದು ಜಾಗದಲ್ಲಿ ಕೆಂಪು ಬಣ್ಣದ ಮ್ಯಾಟನ್ನು ಹೊದಿಸಿ ಪುಟ್ಟ ವೇದಿಕೆಯನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡಲಾಗಿದೆ. ಅಲ್ಲಿ ಭಾಗೀನ ಅರ್ಪಿಸುವಂತಹ ಜಾಗದ ಸುತ್ತಲೂ ಕೂಡ ಅಣೆಕಟ್ಟೆಗೆ ಹೊಂದಿಕೊಳ್ಳುವಂತೆ ಬೊಮ್ಮಗಳಿಂದ ಕಟ್ಟಿ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಸಿಎಂ ಸಚಿವರು ಆಗಮಿಸುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆ ಕೂಡ ಇರುತ್ತೆ. ಇನ್ನು ಅಣೆಕಟ್ಟೆ ಬಳಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸ್ತಾರೆ. ಇನ್ನು ಕೆಆರ್ಎಸ್ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ಕೆಆರ್ಎಸ್ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ಹೆಲಿಕಾಪ್ಟರನ್ನು ಇಳಿಸಬೇಕು ಅಂತ ಹೇಳಿ ಕೂಡ ಈಗಾಗಲೇ ಸ್ಥಳಾವಕಾಶವನ್ನು ಕೂಡ ಮಾಡಲಾಗಿದೆ. ಅದರ ಬಗ್ಗೆ ಕೂಡ ಒಂದು ಸ್ವಲ್ಪ ಗಮನವನ್ನು ಕೂಡ, ಅಂದರೆ ಎಲ್ಲಿ ಇಳಿಸಬೇಕು, ಹೇಗೆ, ಏನು ಅನ್ನೋದ್ರ ಬಗ್ಗೆ ಗಮನ ಹರಿಸಲಾಗಿದೆ. ಬಳಿಕವಾಗಿ ಕಾರ್ಯೋನ್ಮೂಲಕವಾಗಿ ಸಿದ್ದರಾಮಯ್ಯ ಅವರು ಮಾರ್ಗದಲ್ಲಿ ರಸ್ತೆಯ ಎರಡೂ ಬದಿಯಲ್ಲಿ ವಿವಿಧ ಬಗೆಯ ಸ್ವಾಗತವನ್ನು ಕೂಡ ಮಾಡಲಾಗಿರುವಂಥದ್ದು. ಕಮಾನ್ಗಳು, ಕಟೌಟ್ಗಳನ್ನು ಕೂಡ ಈಗಾಗಲೇ ಅಳವಡಿಸಲಾಗಿದೆ. ಕೆಆರ್ಎಸ್ ಡ್ಯಾಮ್ ಸಾಮಾನ್ಯವಾಗಿ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭರ್ತಿ ಆಗ್ತಾ ಇತ್ತು. ಬಟ್ ಈ ವರ್ಷದಲ್ಲಿ ಜೂನ್ ತಿಂಗಳಿನಲ್ಲೇ ಕಂಪ್ಲೀಟ್ ಆಗಿ ಭರ್ತಿ ಆಗ್ತಾ ಇದೆ. ಆ ಒಂದು ಕಾರಣವಾಗಿ ಭಾಗೀನವನ್ನು ಅರ್ಪಿಸುವುದು ನಮ್ಮ ಸಂಪ್ರದಾಯ. ಅದು ತುಂಬಿ ತುಳುಕ್ತಾ ಇದ್ದಾರೆ ಕಾವೇರಿ ಅನ್ನುವಂತಹ ಕಾರಣವಾಗಿ. ನೋಡಿ, ರೆಸ್ಪೆಕ್ಟ್ ಕೊಡ್ತೀವಿ ನಾವು ನದಿಗೆ ಅಂತಂದರೆ, ಸೊ ಒಂದು ಪೂಜ್ಯನೀಯ ಭಾವನೆ, ದೇವರು ಅನ್ನುವಂತಹ ಭಾವನೆ ನಮ್ಮಲ್ಲಿ ಇರೋದ್ರಿಂದಾಗಿ ಸೊ ಬಂದಿದ್ದಾಳೆ ವರ್ಷ ಪೂರ್ತಿ. ಎಲ್ರಿಗೂ ಕೂಡ ಅಂದರೆ ರೈತರಿಗಿರ್ಬೋದು, ನಮಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಯಾರು ನೀರಿನ ಸೋರ್ಸ್ ಯಾವುದು, ಮಳೆಯಿಂದ ಬರುವಂಥದ್ದು. ಸೊ ಎಲ್ಲರಿಗೂ ಕೂಡ ಜೀವದಾತೆ ಆಗಿರುವಂತಹ ಕಾರಣವಾಗಿ ಸೊ ಸಣ್ಣದಾಗಿ ಒಂದು ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸುವಂತಹ ಮೂಲಕವಾಗಿ ಭಾಗೀನವನ್ನು ಅರ್ಪಿಸುವಂಥದ್ದು ನಮ್ಮ ಸಂಪ್ರದಾಯ. ಅದು ಪ್ರತಿ ವರ್ಷವೂ ಕೂಡ ಯಾರಿರ್ತಾರೆ ಸಿ ಎಂ,
ಈಗ ಸದ್ಯಕ್ಕೆ CM ಸಿದ್ದರಾಮಯ್ಯ ಅವರಿದ್ದಾರೆ. ಈಗ ಬಹಳಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ನೆಕ್ಸ್ಟ್ ಇಯರ್ ಯಾರಿರ್ತಾರೆ ಗೊತ್ತಿಲ್ಲ. CM ಹಾಗೆ DCM ಅವರು ಬರ್ತಾರಾ, ಯಾರಿರ್ತಾರೆ ಗೊತ್ತಿಲ್ಲ. ಸೊ ಯಾರು ಅಧಿಕಾರದಲ್ಲಿ ಇರುತ್ತೆ ಅಥವಾ ಯಾರ ಪಕ್ಷದಲ್ಲಿ ಅಧಿಕಾರದಲ್ಲಿ ಇರ್ತಾರೆ, ಸರ್ವೇ ಸಾಮಾನ್ಯವಾಗಿ ಬಾಗಿನವನ್ನು ಅರ್ಪಿಸುವಂತಹ ಸಂಪ್ರದಾಯ ನಮ್ಮಲ್ಲಿದೆ. ಸೊ ಆ ಒಂದು ಕಾರಣವಾಗಿ ಈಗ CM ಸಿದ್ದರಾಮಯ್ಯ ಅವರು ಇವತ್ತು ಬಾಗಿನವನ್ನು ಕೂಡ ಅರ್ಪಿಸಲಿದ್ದಾರೆ. ಇನ್ನು ಈ ಬಾರಿ ಅವಧಿ ಪೂರ್ವ ಮುಂಗಾರು ಮಳೆ ಚೆನ್ನಾಗಿ ಆಗಿದೆ. ಜೊತೆಗೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕಳೆದೊಂದು ತಿಂಗಳಿನಿಂದಲೂ ಕೂಡ ಭಾರಿ ಮಳೆಯಾಗ್ತಾ ಇದೆ. ಸೊ ಹೀಗಾಗಿ ಜೂನ್ ಕೊನೆಯ ವಾರದಲ್ಲಿ ಡ್ಯಾಮ್ ಇನ್ನೂ ಕೂಡ ಭರ್ತಿ ಆಗುತ್ತೆ. ಇವತ್ತು ಕೂಡ ಮಳೆ ಆಗುವಂಥ ಸಾಧ್ಯತೆ ಇರೋದ್ರಿಂದಾಗಿ ಇವತ್ತು ಒಂದು ಸ್ವಲ್ಪ ನೀರಿನ ಒಳಹರಿವು ಕೂಡ ಜಾಸ್ತಿ ಆಗುತ್ತೆ. 124.80 ಅಡಿ ಗರಿಷ್ಠ ಮಟ್ಟ ಇರುವಂತಹ ಜಲಾಶಯದಲ್ಲಿ ಈಗ ಪ್ರಸ್ತುತವಾಗಿ 124.80 ಅಡಿ ನೀರು ಕೂಡ ಈಗಾಗಲೇ ಸಂಗ್ರಹ ಮಾಡಲಾಗಿದೆ. 46,501 ಕ್ಯೂಸೆಕ್ ಒಳಹರಿವಿದೆ. 21,463 ಕ್ಯೂಸೆಕ್ ನೀರನ್ನು ಕೂಡ ಹೊರಬಿಡಲಾಗ್ತಾ ಇದೆ. ಪ್ರಸ್ತುತವಾಗಿ ಅಣೆಕಟ್ಟೆಯಲ್ಲಿ 49,452 TMC ನೀರನ್ನು ಸಂಗ್ರಹ ಮಾಡಲಾಗಿದೆ.